ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಟೈಮ್ ಆಗಲೇ 11 ಗಂಟೆ 11:30 ಹಂಗಾಗಿದೆ. ಇವಾಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಕಸ ಗುಡಿಸಿ, ಮನೆ ಒರೆಸಿ, ಮನೆ ಕೆಲಸ ಎಲ್ಲ ಮಾಡಿದ್ದಾಯಿತು. ಇವಾಗ ಅಡುಗೆ ಮನೆಯಲ್ಲಿ ಒಂದು ಸ್ವಲ್ಪ ಪಾತ್ರೆ ಇತ್ತು, ಅದನ್ನೆಲ್ಲ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಅಪ್ಪುಗೆ ತಿಂಡಿ ಕೂಡ ಮಾಡಿಕೊಟ್ಟಿದ್ದಾಯಿತು. ಅವನು ತಿಂಡಿ ತಿಂದ್ಬಿಟ್ಟು ಕುತ್ಕೊಂಡಿದ್ದಾನೆ. ಹಾಗೆಯೇ ಬೆಳಗ್ಗೆ ನಾನು ಇವಾಗ ಅಷ್ಟಾಗೇನು ತಿಂಡಿ ತಿಂತಾ ಇಲ್ಲ, ಅಂದರೆ ಬ್ರೇಕ್ಫಾಸ್ಟ್ ಮಾಡಲ್ಲ. ಏನಾದರೂ ಸ್ಪೆಷಲಾಗಿ ಮಾಡಿದರೆ ಮಾತ್ರನೇ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಮಾಡ್ತೀನಿ. ಇಲ್ಲ ಅಂತ ಅಂದರೆ ಬೆಳಗ್ಗೆ ಹೊತ್ತು ಏನಾದರೂ ಫ್ರೂಟ್ಸ್ ತಿನ್ಕೊತೀನಿ ಅಷ್ಟೇನೆ. ಸೊ ಇವಾಗ ನನಗೂ ಕೂಡ ಒಂದು ಸ್ವಲ್ಪ ಹೊಟ್ಟೆ ಹಸಿತಾಯಿತು. ತುಂಬ ಬೇಗನೆ ತಿಂದಿದ್ದು. ಬೆಳಗ್ಗೆ ನಾನು ಪಪಾಯ ತಿಂದಿದ್ದೆ, ಒಂದು 8:30 9 ಗಂಟೆ ಹಂಗಾಗಿತ್ತು. ಈಗ ಟೈಮ್ ಆಗಲೇ 11:30 ಹಂಗೆ ಆಗ್ತಾಯಿದೆ. ಇಷ್ಟೊತ್ತಿಗೆ ಆದರೆ ನನಗೆ ಫುಲ್ಲು ತಲೆ ಸುತ್ತಾ ಇರುತ್ತೆ, ಏನಾದರೂ ಊಟ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ಇನ್ನೇನು ಒಂದು ಸ್ವಲ್ಪ ಕೆಲಸ ಇದೆ, ಅದನ್ನೆಲ್ಲ ಮಾಡಿ ಮುಗಿಸ್ಕೊಂಬಿಡೋಣ. ಅದಾದಮೇಲೆ ಬೇಗನೆ ಅಡುಗೆ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡೆ. ಸೊ ಫಸ್ಟಿಗೆ ಅಡುಗೆ ಮಾಡೋದಕ್ಕೂ ಮುಂಚೆ ಒಂದು ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ಅಂತ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಇವಾಗ ಏನು ಮಾಡೋದು ಅಂತ ಯೋಚನೆ ಮಾಡೋವಾಗ ನನಗನ್ನಿಸ್ತು, ಬೀನ್ಸ್ ಇತ್ತು ಮನೆಯಲ್ಲಿ. ಸರಿ, ಅದನ್ನು ಹಾಕ್ಬಿಟ್ಟು ಒಂದು ಸಿಂಪಲ್ಲಾಗಿ ಟೊಮೊಟೊ ಬಾತ್ ಥರ ಮಾಡೋಣ ಅಂತ ಅಂದ್ಕೊಂಡೆ. ಬೇರೆ ತರಕಾರಿ ಎಲ್ಲ ಇದ್ದಿದ್ರೆ ತರಕಾರಿ ಬಾತ್ ಆ ಥರ ಏನಾದರೂ ಮಾಡ್ಬೋದಾಗಿತ್ತು. ಬಟ್ ಮನೆಯಲ್ಲಿ ಬೀನ್ಸ್ ಮಾತ್ರನೇ ಇತ್ತಲ್ವ, ಹಾಗಾಗಿ ಸಿಂಪಲ್ಲಾಗಿ ಟೊಮೊಟೊ ಬಾತ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಇವಾಗ ಉಷಾಕ ಕೂಡ ಕಾಲ್ ಮಾಡಿದರು. ಅವ್ರ ಜೊತೆ ಮಾತಾಡಿಕೊಂಡು ನಾನು ಕೆಲಸಗಳು ಕೂಡ ಮಾಡ್ಕೊಳ್ತಾ ಇದ್ದೀನಿ. ಸೊ ನನಗೆ ಈ ರೀತಿಯಾಗಿ ಯಾರಾದರೂ ಕಾಲ್ ಮಾಡಿದಾಗ ಮಾತಾಡಿಕೊಂಡು ಕೆಲಸ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ ಅಂತ ಅನಿಸುತ್ತೆ. ಕೆಲಸ ಮಾಡ್ದಂಗೆ ಕೂಡ ಅನಿಸೋದಿಲ್ಲ. ಹಾಗಾಗಿ ಮಾತಾಡಿಕೊಂಡು ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ಕೆಲಸಗಳು ಮಾಡಿದ್ದಾಯಿತು. ಇವಾಗ ಹೇಗಿದ್ರೂ ಟೊಮೆಟೊ ಬಾತ್ ಮಾಡಿಬಿಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೆ. ಹಾಗೆಯೇ ಸುಮಾರಷ್ಟು ಜನ ಕನ್ಸ್ಟ್ರಕ್ಷನ್ ಬಗ್ಗೆ ಒಂದಷ್ಟು ಕ್ವಶನ್ಸ್ಗಳನ್ನ ಕೇಳ್ತಾ ಇದ್ರಿ. ಅದಕ್ಕೆ ಕೂಡ ನಾನಿವತ್ತು ನಿಮಗೆ ಆನ್ಸರ್ ಮಾಡ್ತೀನಿ. ಸೊ ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಮರಿದಲ್ಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಇವತ್ತು ಸೈಟ್ ಹತ್ರ ಏನೂ ಕೆಲಸ ಇರಲಿಲ್ಲ. ಸೊ ನನಗೂ ಕೂಡ ಒಂಥರ ರಜಾ ಅಂತಲೇ ಹೇಳ್ಬೋದು. ಯೂಶ್ವಲಾಗಿ ನಾನು ಒಂದು 9 ಗಂಟೆ ಹಾಗೆ ಸೈಟ್ ಹತ್ರ ಹೋದರೆ ಸಂಜೆ 6 ಗಂಟೆ ಹಾಗೇ ಬರೋದು. ಇವತ್ತು ಏನೂ ಕೆಲಸ ಇರಲಿಲ್ಲ ಅಲ್ವಾ, ಹಾಗಾಗಿ ಮನೆಯಲ್ಲಿ ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗಂತೂ ನನಗೆ ಹೆಂಗೆ ಅನಿಸುತ್ತೆ ಅಂತ ಅಂದರೆ, ಬೆಳಗ್ಗೆ ಹೊತ್ತು ಎದ್ದು ಕೆಲಸಕ್ಕೆ ಹೋಗಿ ಸಂಜೆ ಹೊತ್ತು ಕೆಲಸದಿಂದ ವಾಪಸ್ ಬಂದಂಗೆ ಅನಿಸುತ್ತೆ ಅಂತ ಹೇಳ್ಬೋದು. ಈ ರೀತಿಯಾಗಿ ಏನೋ ಅಲ್ಲಿ ಸೈಟ್ ಹತ್ರ ಕೆಲಸ ಇಲ್ಲ ಅಂತ ಅಂದರೆ ಆರಾಮಾಗಿರ್ತೀನಿ ನಾನಂತೂ. ಸ್ಲೋ ಆಗಿ ಎಲ್ಲ ಕೆಲಸಗಳನ್ನೂ ಮಾಡ್ಕೊಳ್ತೀನಿ. ಅಂದರೆ ಎಲ್ಲಿ ಬೇಗ ಕೆಲಸ ಮಾಡಿ ಹೋಗಬೇಕು ಅನ್ನೋ ಥರ ಏನು ಇರೋದಿಲ್ಲ ಅಲ್ವಾ, ಹಾಗಾಗಿ ನಿಧಾನಕ್ಕೆ ಕೆಲಸಗಳನ್ನ ಮಾಡ್ಕೊಳ್ತೀನಿ. ಸೊ ಇವತ್ತು ಕೂಡ ಅದೇ ರೀತಿಯಾಗೇ ಆಯಿತು. ನಾನು ಎದ್ದಾಗ ಟೈಮ್ 8:15 ಆಗಿತ್ತು. ಸೊ ಅಪ್ಪು ಕೂಡ ನನ್ನ ಜೊತೆನೇ 8 ಗಂಟೆ 8:15 ಹಂಗೆ ಎದ್ದು ಅವನು ಕೂಡ ಫ್ರೆಶ್ ಅಪ್ ಆಗಿ, ನಾನು ಕೂಡ ಫ್ರೆಶ್ ಅಪ್ ಆಗಿ, ಅದಾದಮೇಲೆ ನಮ್ಮ ತಿಂಡಿ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತಾ ಇದ್ವಿ. ಸೊ ಅಪ್ಪುಗೆ ಇವತ್ತು ಬೆಳಗ್ಗೆ ಬೇಗನೆ ತಿಂಡಿ ಮಾಡಿ ಕೊಟ್ಟಿದ್ದೆ. ಯೂಶ್ವಲಾಗಿ ನಾವು ಏನಾದರೂ ಬೇಗ ಎದ್ದೇಳಲಿಲ್ಲ ಅಂತ ಅಂದರೆ ಅಪ್ಪುಗೆ ಅವತ್ತಿನ ದಿನ ಕಂಪಲ್ಸರಿ ದೋಸೆ ಈ ಥರ ಏನಾದರೂ ಮಾಡಿ ಕೊಡ್ತೀನಿ. ಇಲ್ಲ ಅಂತಂದರೆ ಚಿತ್ರಾನ್ನ ಮಾಡಿಬಿಡ್ತೀನಿ. ಸೊ ಅವನಿಗೆ ಚಿತ್ರಾನ್ನ ದೋಸೆ ಎರಡೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಊಟ ಎಲ್ಲ ಮಾಡ್ತಾನೆ, ನಾನೇನು ತಿನ್ನಿಸ್ಬೇಕು ಆ ಥರ ಎಲ್ಲ ಏನು ಇರೋದಿಲ್ಲ. ಸೊ ನನಗೇನು ಅಷ್ಟೊಂದು ಕಷ್ಟ ಅಂತ ಕೂಡ ಅನಿಸೋದಿಲ್ಲ. ಒಂದು ತಟ್ಟೆಗೆ ಹಾಕ್ಬಿಟ್ಟು ಕೊಟ್ಟರೆ ಅವನೇನೆ ಟಿ ವಿ ನೋಡ್ಕೊಂಡು ಆರಾಮಾಗಿ ತಿಂತಾನೆ. ಒಂದು ಸ್ವಲ್ಪ ತರಲೆ ಕೂಡ ಆಗಿದ್ದಾನೆ ಅಂತ ಹೇಳ್ಬೋದು. ಇವಾಗ ಎಲ್ಲಾದರೂ ಒಂದು ಕಡೆ ಸೈಲೆಂಟಾಗಿರ್ತಾನೆ ಅಂತ ಅಂದರೆ ಅಲ್ಲೇನಾದರೂ ಒಂದೊಂದು ತರಲೆ ಕೆಲಸ ಮಾಡ್ತಾ ಇದ್ದಾನೆ ಅಂತ ಕನ್ಫರ್ಮ್ ಆಗಿಬಿಡುತ್ತೆ ನನಗೆ. ಸೊ ಆವಾಗ ನಾನು ಹೋಗಿ ಅವ್ನು ಏನು ತರಲೆ ಕೆಲಸ ಮಾಡ್ತಾ ಇದ್ದಾನೆ ಅಂತ ನೋಡ್ತಾ ಇರ್ತೀನಿ. ಇಲ್ಲ ಅಂತ ಅಂದರೆ ಅವನ್ನೇ ಬಿಟ್ಬಿಟ್ಟೆ ಅಂತಂದರೆ ಫುಲ್ ಮನೆಯೇ ಧ್ವಂಸ ಮಾಡಿಬಿಟ್ಟಿರ್ತಾನೆ. ನಾನು ಒಂದು ಕಡೆಯಿಂದ ಏನು ಕ್ಲೀನ್ ಮಾಡ್ಕೊಂಬಂದಿರ್ತೀನಿ ಅದನ್ನು ಒಂದು ಕಡೆಯಿಂದ ಹಾಳು ಮಾಡ್ಕೊಂಬಂದಿರ್ತಾನೆ. ಸೊ ಈ ರೀತಿಯಾಗಿ ಕಂಪ್ಲೇಂಟ್ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಳ್ಬೋದು. ಎಲ್ಲರ ಮನೆಯಲ್ಲೂ ಇದೇ ರೀತಿಯಾಗೇ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ನಮ್ಮ ಮನೆ ಕಥೆನ ನಾನು ಹೇಳ್ತಾ ಇದ್ದೀನಿ. ಸೊ ನನ್ನ ಮಗ ಅಂತೂ ಹೆವಿ ತೀಟೆ. ಅವನು ಒಂದು ನಿಮಿಷ ಸುಮ್ಮನೆ ಇರೋಲ್ಲ. ಎಲ್ಲಾದರೂ ಏನಾದರೂ ಒಂದೊಂದು ತರಲೆ ಕೆಲಸ ಅಂತೂ ಮಾಡ್ತಾನೇ ಇರ್ತಾನೆ. ಸೊ ಈ ರೀತಿಯಾಗಿರುತ್ತೆ. ನಿಮ್ಮ ಮನೇಲಿ ಯಾವ ರೀತಿ ಅಂತ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಸೊ ಉಷಾಕ ಕಾಲ್ ಮಾಡಿದ್ರಲ್ಲ, ಅವ್ರ ಹತ್ರ ಮಾತಾಡಿಕೊಂಡು ಕೆಲಸಗಳನ್ನ ಕೂಡ ಮಾಡ್ಕೊಂಡಿದ್ದಾಯಿತು. ಇವಾಗೇನಂತ ಅಂದರೆ ಒಂದು ಸ್ವಲ್ಪ ತವಾ ಎಲ್ಲ ಇತ್ತು, ಅದನ್ನೆಲ್ಲ ನಾನು ವಾಶ್ ಮಾಡಿರಲಿಲ್ಲ. ಅದನ್ನು ಹಾಗೆ ಸ್ಟವ್ ಕೆಳಗಡೆ ಇಟ್ಬಿಟ್ಟಿದ್ದೆ. ಅದನ್ನು ಕೂಡ ವಾಶ್ ಮಾಡಿ ಇಟ್ಬಿಡೋಣ, ಇನ್ನೇನು ಅದೊಂದನ್ನು ಬ್ಯಾಲೆನ್ಸ್ ಉಳಿಸ್ಕೊಳ್ಳೋದು ಅಂತ ಅಷ್ಟೇನೆ. ಆಮೇಲೆ ನಾನು ಇಲ್ಲಿ ಸ್ಟವ್ ಪಕ್ಕ ಒಂದು ಮನಿ ಪ್ಲ್ಯಾಂಟ್ನ ಇಟ್ಟಿದ್ದೀನಿ. ಸುಮಾರಷ್ಟು ಜನ ಕೇಳ್ತಾ ಇದ್ರಿ, ಯಾಕೆ ನೀವು ಮನಿ ಪ್ಲ್ಯಾಂಟ್ ಇಟ್ಟಿದ್ದೀರಾ ಅಲ್ಲಿ ಅಂತ, ಅಂದರೆ ಬಿಸಿ ಹಬೆಗೆ ಅದು ಹಾಳಾಗೋದಿಲ್ವಾ ಅಂತ. ಸೊ ಏನಂತ ಅಂದರೆ ಸ್ಟವ್ ಮತ್ತು ಸಿಂಕ್ ಒಂದೇ
ಒಂದೇ ಒಂದು ಇದರಲ್ಲಿ ಅಂದರೆ ಸ್ಲ್ಯಾಬಲ್ಲಿ ಇರಬಾರ್ದಂತೆ. ಸೊ ಇಫ್ ಇನ್ ಕೇಸ್ ಆ ಥರ ಇತ್ತು ಅಂತ ಅಂದರೆ ಮನೆಯಲ್ಲಿ ಅನಾವಶ್ಯಕವಾಗಿ ಖರ್ಚುಗಳು ಜಾಸ್ತಿ ಇರುತ್ತೆ ಅಂತ ಹೀಗೆ ಎಲ್ಲೋ ನೋಡಿದ್ದೆ. ನನಗೆಲ್ಲೋ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಅದು ನಿಜ ಅಂತ ಕೂಡ ಅನ್ನಿಸ್ತು. ಸೊ ಹಾಗಾಗಿ ಯಾಕೆ ಅಲ್ವಾ ಸುಮ್ಮನೆ ಈ ಥರ ಏನಾದರೂ ಒಂದು ಗಿಡನ ಇಟ್ಟರೆ ಆ ಥರ ಏನೂ ಪ್ರಾಬ್ಲಮ್ ಆಗಲ್ಲ ಅಂತ ಕೂಡ ಅವರೇ ಸೊಲ್ಯೂಷನ್ನ ಹೇಳಿದರು. ಸೊ ಹಾಗಾಗಿ ನಾನು ಸ್ಟವ್ ಮತ್ತು ಸಿಂಕ್ ಮಧ್ಯದಲ್ಲಿ ಈ ರೀತಿಯಾಗಿ ಒಂದು ಬಾಟಲಲ್ಲಿ ಮನಿ ಪ್ಲ್ಯಾಂಟ್ನ ಹಾಕ್ಬಿಟ್ಟು ಇಟ್ಟಿದ್ದೀನಿ. ಸೊ ಅದೊಂದು ಸ್ವಲ್ಪ ದೂರನೇ ಇರೋದ್ರಿಂದ ಅಡುಗೆ ಮಾಡೋವಾಗ ಅದರ ಹಬೆ ಅದೆಲ್ಲ ಏನೂ ಆಗೋದಿಲ್ಲ. ಸೊ ಈ ರೀತಿಯಾಗಿ ನಾನು ಮಾಡ್ಕೊಂಡಿದ್ದೀನಿ. ಸೊ ಸುಮಾರಷ್ಟು ಜನ ನಂಬ್ತಾರೆ, ಸುಮಾರಷ್ಟು ಜನ ನಂಬಲ್ಲ. ನಾನು ಬೇಕಾಗಿರೋದನ್ನ ತೊಗೊಳ್ತೀನಿ, ಬೇಡದೇ ಇರೋದನ್ನ ನಾನು ತೊಗೊಳೋದಕ್ಕೆ ಹೋಗಲ್ಲ. ಇಫ್ ಇನ್ ಕೇಸ್ ನಾವು ಆ ರೀತಿಯಾಗಿ ಒಂದು ಬಾಟಲಲ್ಲಿ ಗಿಡ ಹಾಕ್ಬಿಟ್ಟಿಟ್ರೆ ಏನೂ ಕೂಡ ಪ್ರಾಬ್ಲಮ್ ಇಲ್ಲ ಅಲ್ವಾ. ಸೊ ಹಾಗಾಗಿ ನಾನು ಈ ರೀತಿ ಯೋಚನೆ ಮಾಡಿ ಇಟ್ಟಿದ್ದೀನಿ ಅಷ್ಟೇನೆ. ಸೊ ನಿಮ್ಮ ಮನೆಯಲ್ಲಿ ಕೂಡ ಈ ರೀತಿಯಾಗಿ ಇತ್ತು ಅಂತ ಅಂದರೆ ನೀವು ಕೂಡ ಇದನ್ನು ಫಾಲೋ ಮಾಡ್ಬೋದು. ಇದನ್ನೇನು 100% ಆಗಿ ನಂಬಿ ಅಂತ ಕೂಡ ನಾನು ಹೇಳ್ತಲ್ಲ. ನಾನು ಯಾಕೆ ಇಟ್ಟಿದ್ದೀನಿ ಅಂತ ಒಬ್ಬರು ಕೇಳಿದರು ವೀವರ್, ಹಾಗಾಗಿ ನಾನು ಅದಕ್ಕೆ ಆನ್ಸರ್ ಮಾಡ್ತಾಯಿದ್ದೀನಿ ಅಷ್ಟೇನೆ. ಸೊ ಈಗ ಆಲ್ಮೋಸ್ಟ್ ಅಡುಗೆ ಮನೆ ಕೆಲಸಗಳು ಕೂಡ ಆಯಿತು. ಇವಾಗ ನಾನು ಬೆಳ್ಳುಳ್ಳಿ ಎಲ್ಲ ಬಿಡಿಸಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆಗೆ. ಸೊ ನನಗೇನಂತ ಅಂದರೆ ಒಂದು 12 ಗಂಟೆ 12:30 ಅಷ್ಟೊತ್ತಿಗೆ ಊಟ ಮಾಡಿಬಿಡ್ಬೇಕು. ಇಲ್ಲ ಅಂತಂದರೆ ನಿಜವಾಗ್ಲೂ ಫುಲ್ ತಲೆ ಚಕ್ಕರ್ ಬರ್ತಾ ಇರುತ್ತೆ. ಸೊ ಹಾಗಾಗಿ ನಂದು ಅಡುಗೆ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡಿದ್ದ ತಕ್ಷಣ ನಾನು ಅಡುಗೆಗೂ ಕೂಡ ರೆಡಿ ಮಾಡ್ಕೊಂಬಿಡ್ತೀನಿ. ಸೊ ಇವತ್ತು ನಾನು ಟೊಮೆಟೊ ಬಾತ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ ಅಲ್ವಾ. ಸೊ ಅದಕ್ಕೋಸ್ಕರ ಅದಕ್ಕೇನು ಪ್ರಿಪ್ರೇಷನ್ಸ್ ಮಾಡ್ಕೊಳ್ಬೇಕು ಅದನ್ನು ಮಾಡ್ಕೊತೀನಿ. ಮನೆಯಲ್ಲಿ ಇದ್ದರೆ ನಾನು ಈ ರೀತಿಯಾಗಿರುತ್ತೆ ನನ್ನ ರೂಟೀನು. ಇಲ್ಲ ಅಂತ ಅಂದರೆ ಸೈಟ್ ಹತ್ರ ಹೋಗಿದ್ದೀನಿ ಅಂತ ಅಂದರೆ ಬೆಳಗ್ಗೆ ನಾನು ಹೋಗೋವಾಗ್ಲೇ ಆದರೆ ಬಾಕ್ಸ್ ಹಾಕ್ಕೊಂಡು ತೊಗೊಂಡು ಹೊಟ್ಟೋಗ್ತೀನಿ, ಮನೆಯಲ್ಲಿ ಏನು ಮಾಡಿರ್ತೀನೋ ಅದನ್ನು. ಇಲ್ಲ ಅಂತ ಅಂದರೆ ನನ್ನ ತಮ್ಮ ಒಂದು 2 ಗಂಟೆ ಹಾಗೆ ಬಾಕ್ಸ್ಗೆ ಹಾಕ್ಕೊಂಡು ತೊಗೊಂಡು ಬಂದು ಕೊಡ್ತಾನೆ. ಸೊ ಈ ರೀತಿಯಾಗಿ ಇರುತ್ತೆ. ಅಲ್ಲಿ 12:30ಗೆಲ್ಲ ಊಟ ಮಾಡಬೇಕು ಅಂತಂದರೆ ಆಗೋದಿಲ್ಲ. ಅಲ್ಲಿ ಕೆಲಸಗಳನ್ನ ನೋಡಿಕೊಂಡು ಅವ್ರ ಹತ್ರ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಬೇಗನೆ ಟೈಮ್ ಆಗೋಗ್ಬಿಡುತ್ತೆ 2 ಗಂಟೆ. ಸೊ ಅಲ್ಲಿ ನನಗೇನು ಅಷ್ಟಾಗಿ ಅನಿಸೋದಿಲ್ಲ. ಬಟ್ ಮನೆಯಲ್ಲಿ ಇದ್ದಾಗ ಬೇಗನೆ ಹೊಟ್ಟೆ ಹಶ್ವಾಗ್ತಾ ಇರುತ್ತೆ. ಸೊ ಈ ರೀತಿಯಾಗಿ ನಾನು ಕೂಡ ಫಾಲೋ ಮಾಡ್ತೀನಿ. ಸೊ ಹಾಗೆಯೇ ಸುಮಾರಷ್ಟು ಜನ ಕೇಳ್ತಾ ಇದ್ರಿ, ಇಲ್ಲಿವರೆಗೂ ನಿಮ್ಮ ಮನೆ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಎಷ್ಟು ಖರ್ಚಾಗಿದೆ ಅದನ್ನು ತಿಳಿಸಿ, ನಮಗೂ ಕೂಡ ಹೆಲ್ಪ್ ಆಗುತ್ತೆ, ನಾವು ಕೂಡ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ನೀವು ಹೇಳೋದು ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಕೂಡ ಕೇಳ್ತಾ ಇದ್ರಿ. ಸೊ ನನಗೇನು ಪ್ರಾಬ್ಲಮ್ ಇಲ್ಲ ನಮ್ಮ ಮನೆ ಕನ್ಸ್ಟ್ರಕ್ಷನ್ ಬಗ್ಗೆ ಹೇಳೋದಕ್ಕೆ, ಎಷ್ಟಾಗಿದೆ ಏನು ಇಲ್ಲಿವರೆಗೂ ಎಷ್ಟು ಖರ್ಚಾಗಿದೆ ಅಂತ ಅಂದ್ಬಿಟ್ಟು. ಬಟ್ ನಮ್ಮ ಮನೆಯಲ್ಲಿ ಬೇಡ ಹೇಳೋದು ಎಷ್ಟು ಖರ್ಚಾಗಿದೆ ಏನು ಅನ್ನೋದನ್ನೆಲ್ಲ ಹೇಳಬೇಡ ನೀನು ಯೂಟ್ಯೂಬಲ್ಲಿ, ಸೊ ದಟ್ ಅದು ನಮಗೇನೆ ಮುಂದೆ ದೃಷ್ಟಿ ಆಗುತ್ತೆ ಆ ಥರ ಎಲ್ಲ ಹೇಳ್ತಾಯಿದ್ರು. ಸೊ ಹಾಗಾಗಿ ನಾನು ಬೇಡ ಹೇಳೋದು ಅಂತ ಅಂದ್ಕೊಂಡು ಸುಮ್ಮನಾಗ್ಬಿಟ್ಟಿದ್ದೀನಿ. ಸೊ ಇನ್ಮೇಲೆ ದಯವಿಟ್ಟು ಕೇಳೋಕ್ಕೆ ಹೋಗಬೇಡಿ ಎಷ್ಟು ಖರ್ಚಾಗ್ತಿದೆ ಮನೆ ಕನ್ಸ್ಟ್ರಕ್ಷನ್ನಿಗೆ, ಫ್ಲೋರ್ಗೂ ಎಷ್ಟಾಯಿತು ಅಂತೆಲ್ಲ ದಯವಿಟ್ಟು ಕೇಳಬೇಡಿ. ನೀವು ಒಂದು ಕನ್ಸರ್ನಿಂದ ಕೇಳ್ತೀರಾ ನನಗೆ ಗೊತ್ತು. ಬಟ್ ನಮ್ಮ ಮನೆ ಕನ್ಸ್ಟ್ರಕ್ಷನ್ ಎಲ್ಲ ಆದಮೇಲೆ ಮುಂದೆ ಫ್ಯೂಚರಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ ಎಷ್ಟಾಯಿತು ಏನು ಅಂತ ಅಂದ್ಬಿಟ್ಟು. ಸದ್ಯಕ್ಕೆ ದಯವಿಟ್ಟು ಕೇಳಬೇಡಿ. ನಮಗೆ ಯಾರು ಒಳ್ಳೇದು ಬಯಸ್ತಾರೆ ಅವರು ನಿಜವಾಗ್ಲೂ ನಮಗೆ ಎಲ್ಲಿದ್ದರೂ ಕೂಡ ಹೆಂಗಿದ್ರೂ ಕೂಡ ಒಳ್ಳೇದು ಬಯಸ್ತಾರೆ ಅಂತ ನನಗೆ ಗೊತ್ತು. ಹಾಗೆಯೇ ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಕೂಡ ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇದರಿಂದ ನನಗೆ ಯಾರನ್ನೂ ಕೂಡ ಬೇಜಾರು ಮಾಡಬೇಕು ಅಂತ ಏನೂ ಇಲ್ಲ. ಸೊ ಒಬ್ಬರು ವೀವರ್ ನಿನ್ನೆ ತಾನೇ ಕಮೆಂಟ್ ಮಾಡಿದರು, ಅಕ್ಕ ನಾವು ಕೂಡ ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ, ಸೊ ಎಷ್ಟಾಗುತ್ತೆ ನಿಮ್ಮ ಇಲ್ಲಿವರೆಗೂ ಕನ್ಸ್ಟ್ರಕ್ಷನ್ ಪ್ಲ್ಯಾನಿಗೆ ಎಷ್ಟು ಬಜೆಟ್ ಖರ್ಚಾಗಿದೆ ದಯವಿಟ್ಟು ತಿಳಿಸಿ ಅಂತ ಕೂಡ ಅವರು ಕೇಳಿದರು. ನಾನು ಇಷ್ಟೇ ಹೇಳೋದು, ಒಬ್ಬೊಬ್ಬರು ಸೈಟ್ ಮೆಷರ್ಮೆಂಟ್ ಕೂಡ ಒಂದೊಂದಿರುತ್ತೆ. ಹಾಗೆಯೇ ಎಲ್ಲರ ಮನೆ ಕನ್ಸ್ಟ್ರಕ್ಷನ್ನು ಇಷ್ಟೇ ಆಗುತ್ತೆ, ಇಷ್ಟರಲ್ಲೇ ಮುಗಿಯುತ್ತೆ ಅಂತಲೂ ಏನೂ ಇಲ್ಲ. ಸೊ ನೀವು ಯಾವ ರೀತಿ ಮೆಟೀರಿಯಲ್ನ ಕಾಸ್ಟ್ ಕಟಿಂಗ್ ಎಲ್ಲಿ ಮಾಡಬೇಕು ಅಂತ ಕೂಡ ನಿಮಗೆ ಮನೆ ಕಟ್ತಾ ಗೊತ್ತಾಗ್ಬಿಡುತ್ತೆ. ಸೊ ಪ್ರತಿಯೊಂದು ನಮ್ಮ ಮನೆ ಅಷ್ಟೇ ಆಗುತ್ತೆ ಅಂತ ಕೂಡ ಹೇಳೋದಕ್ಕಾಗೋದಿಲ್ಲ. ನಮ್ಮ ಮನೆದೇನು ನಾವು ಭಾರಿ ಉಳಿಸ್ಬಿಟ್ಟಿದ್ದೀವಿ ಅಂತಲೂ ಏನೂ ಇಲ್ಲ. ಎಲ್ಲಿ ಎಷ್ಟು ಖರ್ಚು ಮಾಡಬೇಕೋ, ಎಲ್ಲಿ ಹೆಂಗೆ ಹೋಗಬೇಕೋ ಹಂಗೇ ಹೋಗ್ತಾ ಇರೋದು. ಎಲ್ಲೂ ಏನೋ ಭಾರಿ ನಾವು ಉಳಿಸ್ಬಿಡ್ತಾ ಇದ್ದೀವಿ ಆ ಥರ ಎಲ್ಲ ನಿಜವಾಗ್ಲೂ ಇಲ್ಲ. ಬಿಕಾಸ್ ನಿಮಗೆ ಗೊತ್ತಿರುತ್ತೆ ಮನೆ ಕನ್ಸ್ಟ್ರಕ್ಷನ್ ಅಂತ ಒಂದ್ಸಲಿ ಸ್ಟಾರ್ಟ್ ಮಾಡಿದ್ಮೇಲೆ ನಾವು ಸುಮಾರಷ್ಟು ದುಡ್ಡನ್ನು ನಮ್ಮದು ಅಂತ ಇಟ್ಕೊಂಡಿರಬೇಕು. ಇಲ್ಲ ಅಂತಂದರೆ ನಿಜವಾಗ್ಲೂ ಕಷ್ಟ ಆಗುತ್ತೆ. ಲೋನ್ ಅಮೌಂಟ್ ಕೂಡ ಆಗ್ಬೋದು. ಲೋನ್ ಅಮೌಂಟ್ ಜೊತೆಗೆ ಒಂದು ಸ್ವಲ್ಪ ಅಮೌಂಟ್ ಅಂತ ಕೂಡ ಇಟ್ಕೋಬೇಕು. ಈಚ್ ಆ್ಯಂಡ್ ಎವ್ರಿಥಿಂಗ್ ನಾವೆಲ್ಲ ಅಮೌಂಟನ್ನು ಲೋನಲ್ಲೇ ಕಟ್ತೀವಿ ಅಂತಂದರೆ ಅದು ಕೂಡ ಕಷ್ಟ ಆಗುತ್ತೆ. ನಿಮ್ಮ ಸ್ಯಾಲ್ರಿ ಎಷ್ಟು ಬರುತ್ತೆ ಅದ್ರ ಮೇಲೆ ಕೂಡ ನೀವು ಲೋನ್ನ ನೋಡಿಕೊಂಡು ತೊಗೊಳ್ಬೇಕಾಗತ್ತೆ. ಹಾಗೆಯೇ ಮನೆ ಖರ್ಚಿಗೆ ಅಂತ ದುಡ್ಡು ಬೇಕೇ ಬೇಕು ಅಲ್ವಾ. ಎಲ್ಲ ದುಡ್ಡನ್ನು ನಾವು ಲೋನ್ ತೊಗೊಂಡ್ಬಿಟ್ಟು ಮನೆ ಕಟ್ಕೊಂಡ್ಬಿಡ್ತೀವಿ. ಅದಾದಮೇಲೆ
ಅದಾದಮೇಲೆ ತಿನ್ನೋಕ್ಕಿಲ್ಲ ಉಣ್ಣೋಕ್ಕಿಲ್ಲ ಅನ್ನೋ ಥರ ಮಾಡ್ಕೊಳ್ಬಾರ್ದು. ಸೊ ಅದನ್ನೆಲ್ಲ ನೋಡಿಕೊಂಡು ನೀವು ಕೂಡ ಲೋನ್ ತೊಗೊಳ್ಬೇಕಾಗುತ್ತೆ. ಸೊ ಪ್ರತಿಯೊಂದು ನಮ್ಮ ಲೈಫ್ ಥರನೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಿಮ್ಮ ಲೈಫಲ್ಲಿ ಒಂದೊಂದು ರೀತಿಯಾಗಿ ನಿಮ್ಮ ಬಜೆಟ್ ಪ್ಲ್ಯಾನ್ ಅಂತ ಇರುತ್ತೆ. ಅದ್ರ ಪ್ರಕಾರ ನೋಡಿಕೊಂಡು ನೀವು ಲೋನ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಒಂದಷ್ಟು ದುಡ್ಡನ್ನ ಸೇವ್ ಮಾಡಿ ಇಟ್ಕೊಂಡಿರಬೇಕು. ಬಿಕಾಸ್ ನೀವು ಎಲ್ಲನೂ ಲೋನ್ ದುಡ್ಡಲ್ಲೇ ಮನೆ ಮಾಡ್ತೀವಿ ಅಂತಂದರೆ ಖಂಡಿತವಾಗ್ಲೂ ಆಗಲ್ಲ. ಸೊ ದಯವಿಟ್ಟು ಇನ್ನು ಮುಂದೆ ನಾನು ನಿಮ್ಗೆ ಯಾರಿಗೂ ಬೇಜಾರು ಮಾಡ್ತಾ ಇಲ್ಲ, ಕೇಳಕ್ಕೆ ಹೋಗಬೇಡಿ ಅಷ್ಟೇನೆ. ಅಂದರೆ ನೀವೆಲ್ಲರೂ ಒಳ್ಳೆ ಮನಸ್ಸಿಂದನೇ ನಮ್ಮನ್ನು ಕೇಳ್ತಾ ಇದ್ದೀರಾ ಅಂತ ನನಗೆ ಖಂಡಿತ ಗೊತ್ತು. ಬಟ್ ಅದ್ರ ಮಧ್ಯದಲ್ಲಿ ಯಾರಾದರೂ ಒಬ್ಬೊಬ್ಬರು ನಮ್ಗೆ ಆಗ್ದಲೇ ಇರೋರು ಕೂಡ ನೋಡ್ತಿರ್ತಾರೆ ಅಲ್ವಾ. ಸೊ ಅವ್ರ ದೃಷ್ಟಿ ನಮ್ಮ ಮೇಲೆ ಬೀಳೋದು ಬೇಡ, ಸುಮ್ಮನೆ ಯಾಕೆ ಅಂತ ಅಷ್ಟೇನೆ. ಸೊ ಕಂಪ್ಲೀಟಾಗಿ ಎಲ್ಲ ನಮ್ಮ ಮನೆ ಕನ್ಸ್ಟ್ರಕ್ಷನ್ ಚೆನ್ನಾಗಿ ಆಗಲಿ, ಆಮೇಲೆ ಮುಂದೆ ನಾನು ಅದನ್ನು ಶೇರ್ ಮಾಡ್ಕೊಳ್ತೀನಿ. ಎಲ್ಲನೂ ನಿಮ್ಮ ಬ್ಲೆಸ್ಸಿಂಗ್ಸ್ ಎಲ್ಲ ಇರುತ್ತೆ ಅಂತ ನಾನು ಸದಾ ಭಾವಿಸ್ತೀನಿ. ಸೊ ಇದ್ರ ಮಧ್ಯದಲ್ಲಿ ನನಗೆ ಯಾರಿಗೂ ಕೂಡ ಬೇಜಾರು ಮಾಡಬೇಕು ಅಂತ ನಿಜವಾಗ್ಲೂ ಇಲ್ಲ. ಸೊ ನೀವೇನಾದ್ರು ಕೇಳಿದರೆ ನಾನು ಅದಕ್ಕೆ ಇಲ್ಲಿವರೆಗೂ ಕೂಡ ಎಲ್ಲದಕ್ಕೂ ರಿಪ್ಲೈ ಮಾಡಿದ್ದೀನಿ. ನಾನು ಯಾರಿಗೂ ಕೂಡ ಏನೂ ರಿಪ್ಲೈ ಮಾಡದಂತೆ ನಿಜವಾಗ್ಲೂ ಇಲ್ಲ. ನಿಮಗೆ ಗೊತ್ತಿರುತ್ತೆ, ನನ್ನ ರೆಗ್ಯುಲರ್ ವ್ಯೂವರ್ಸ್ ಆಗಿದ್ದರೆ ನಾನು ಎಲ್ಲರ ಕಮೆಂಟ್ಗೂ ಕೂಡ ರಿಪ್ಲೈ ಮಾಡ್ತೀನಿ. ಹಾಗೆಯೇ ನಾನು ಏನೇ ಒಂದು ಕ್ವೆರೀಸ್ ಇರ್ಬೋದು ನಿಮಗೆ, ನೀವು ಅದನ್ನು ಕೇಳಿಕೊಂಡು ನನಗೆ ಕಮೆಂಟ್ ಮಾಡಿದ್ರೆ ನಾನು ಅದಕ್ಕೆ ರಿಪ್ಲೈ ಮಾಡಿದ್ದೀನಿ ಕೂಡ ಹೌದು. ಸೊ ಇದೊಂದು ವಿಷಯಕ್ಕೆ ನಾನು ನಮ್ಮ ಮನೆಯವ್ರ ಮಾತನ್ನು ಕೂಡ ಕೇಳಬೇಕು ಅಂತ ಅಷ್ಟೇನೆ. ಬಿಕಾಸ್ ಎಲ್ಲನೂ ನನ್ನ ಪ್ರಕಾರನೇ ಹೋಗುತ್ತೆ, ನನ್ನದೇ ಇದೆ ಎಲ್ಲನೂ ಅಂತಲೂ ಅಲ್ಲ ಅಲ್ವಾ. ಸೊ ಮನೆಯವ್ರ ಮಾತನ್ನು ಕೂಡ ಕೇಳಬೇಕಾಗತ್ತೆ ಎಲ್ಲೋ ಒಂದು ವಿಷಯದಲ್ಲಿ. ಸೊ ಹಾಗಾಗಿ ಅವ್ರ ಮಾತಿಗೆ ನಾನು ಕಟ್ಬಿಟ್ಟು ನಾನು ಯಾವುದನ್ನು ಕೂಡ ಶೇರ್ ಮಾಡ್ಕೊತಾ ಇಲ್ಲ. ಸೊ ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ನಿಮಗೆ ಬೇಜಾರು ಮಾಡಿಲ್ಲ ಅಂತ ಕೂಡ ಅಂದ್ಕೊಳ್ತೀನಿ. ಸೊ ಇದರಲ್ಲಿ ಯಾರಿಗಾದ್ರೂ ಬೇಜಾರು ಮಾಡಿದರೆ ಖಂಡಿತವಾಗ್ಲೂ ನಾನು ಸಾರಿ ಕೇಳ್ತೀನಿ. ಸೊ ಇದ್ರ ಮೇಲೆ ನಾನು ಇನ್ನೇನು ಹೇಳೋಕ್ಕಾಗಲ್ಲ. ಸೊ ಫ್ಯೂಚರಲ್ಲಿ ನಾನು ಈಚ್ ಆ್ಯಂಡ್ ಎವ್ರಿಥಿಂಗ್ ಎಲ್ಲನೂ ಕೂಡ ಶೇರ್ ಮಾಡ್ಕೊಳ್ತೀನಿ. ಯಾವುದಕ್ಕೆ ಎಷ್ಟಾಯಿತು, ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಕಂಪ್ಲೀಟ್ ಓವರಾಲ್ ಪ್ಲ್ಯಾನಿಗೆ ಎಷ್ಟಾಯಿತು ಅಂತ ಕೂಡ ನಾನು ನಿಮಗೆ ಈಚ್ ಆ್ಯಂಡ್ ಎವ್ರಿಥಿಂಗ್ ಎಲ್ಲನೂ ಕೂಡ ತಿಳಿಸ್ತೀನಿ. ಸೊ ಅಲ್ಲಿವರೆಗೂ ನಾನು ನಿಮಗೆ ಬೇಜಾರು ಮಾಡಿಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಈಗ ಟೊಮೆಟೊ ಬಾತ್ ಕೂಡ ಮಾಡಿದ್ದಾಯಿತು. ಹಾಗೆಯೇ ಅಡುಗೆ ಮಾಡ್ತಾ ಅಡುಗೆ ಮನೆ ಫುಲ್ಲು ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ಸೊ ಇವಾಗ ಒಂದೆರಡು ಬಾಟಲ್ನ ಕೂಡ ಫಿಲ್ ಮಾಡಿ ಇಟ್ಬಿಡ್ತೀನಿ. ಯಾಕೆ ಅಂತ ಅಂದರೆ ನಾನು ಎಷ್ಟು ನೀರು ಕುಡಿತಾ ಇದ್ದೀನಿ ದಿನಕ್ಕೆ ಅಂತ ನನಗೆ ಒಂದು ಟ್ರ್ಯಾಕ್ ಸಿಗೋದಿಲ್ಲ. ಹಾಗಾಗಿ ನಾನೊಂದು 2 ಬಾಟಲ್ನ ಫಿಲ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಆವಾಗ ನನಗೊಂದು ಗೊತ್ತಾಗುತ್ತೆ ನಾನು ಇಷ್ಟು ಲೀಟರ್ ನೀರು ಕುಡಿದಿದ್ದೀನಿ ಅಂತ ಅಂದ್ಬಿಟ್ಟು. ನಾನು ದಿನಕ್ಕೆ 6 ಬಾಟಲ್ ನೀರು ಕುಡಿತೀನಿ. ಸೊ ಈ ರೀತಿಯಾಗಿ ನಾನು ಫಿಲ್ ಮಾಡಿ ಇಟ್ಕೊಳ್ಳೋದ್ರಿಂದ ನನಗೆ ಗೊತ್ತಾಗುತ್ತೆ, ಓಕೆ ಫೈನ್ ನಾನು ಇಷ್ಟು ನೀರು ಕುಡಿತಾ ಇದ್ದೀನಿ ಅಂತ. ಸೊ ಹಾಗಾಗಿ ನಾನು ಆ 2 ಬಾಟಲ್ನ ಫಿಲ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಬೆಳಗ್ಗೆ ಮಧ್ಯಾಹ್ನ ಸಂಜೆ ಅಷ್ಟೊತ್ತಿಗೆ ನಾನು 6 ಬಾಟಲ್ ನೀರನ್ನ ಕಂಪ್ಲೀಟಾಗಿ ಖಾಲಿ ಮಾಡಿರ್ತೀನಿ. ಎಕ್ಸ್ಟ್ರಾ ಇನ್ನೊಂದು ಬಾಟಲ್ ಹಂಗೆ ಕುಡ್ತಿರ್ತೀನಿ ಅಷ್ಟೇನೆ. ಸೊ ಆಲ್ಮೋಸ್ಟ್ 2 to 3 ಲೀಟರ್ಸ್ ನೀರನ್ನ ಕುಡಿಬೇಕು ಅಂತ ಅಷ್ಟೇ. ಮತ್ತು ಇನ್ನೊಂದೇನೆಂದರೆ ನನಗೆ ಜಾಸ್ತಿ ನೀರು ಕುಡಿದಷ್ಟು ನನಗೆ ಯಾವಾಗಲೂ ಕೂಡ ಏನಾದರೂ ತಿಂದಿದ್ದೀನಿ ಅಂತಲೇ ಅನಿಸ್ತಾ ಇರುತ್ತೆ, ಮತ್ತು ಹೊಟ್ಟೆ ಫುಲ್ ಅಂತ ಅನಿಸ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಜಾಸ್ತಿ ನೀರು ಕುಡಿತಾ ಇದ್ದೀನಿ. ಹಾಗೆಯೇ ದಿನಕ್ಕೆ 2 ರಿಂದ 3 ಲೀಟರ್ ನೀರು ಕುಡಿಯೋದು ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ಇದನ್ನು ಕೂಡ ಫಾಲೋ ಮಾಡ್ತಾಯಿದ್ದೀನಿ. ಹಾಗೆಯೇ ಮೇಲ್ಗಡೆ ಬಟ್ಟೆ ಕೂಡ ಒಣಗಾಕಿದ್ದೆ ಹಿಂದಿನ ದಿನ, ಅದನ್ನು ಹೋಗಿ ತೊಗೊಂಡು ಬಂದುಬಿಡೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಯಾಕಂದರೆ ಇವಾಗಂತೂ ಹೆವಿ ಬಿಸಿಲು ಅಂತ ಹೇಳ್ಬೋದು. ಒಂದು 12 ಗಂಟೆ ಮೇಲೆಲ್ಲ ಫುಲ್ ಜಾಸ್ತಿನೇ ಬಿಸಿಲು ಬಂದುಬಿಡುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ಬಿಸಿಲು ಆಗೋ ಅಷ್ಟೊತ್ತಿಗೆ ಹೋಗಿ ಬಟ್ಟೆನೆಲ್ಲ ಎತ್ಕೊಂಬಂದುಬಿಡೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ ಎಷ್ಟು ಬಟ್ಟೆ ಆಗೋಗ್ಬಿಟ್ಟಿದೆ, ಫಿಲ್ ಆಗೋಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು. ನನಗೆ ಅದಕ್ಕೇ ನಾನು ಯೂಶ್ವಲಾಗಿ ಬೆಳಗ್ಗೆ ಬಟ್ಟೆ ವಾಶ್ ಮಾಡಿದ ತಕ್ಷಣವೇ ತೊಗೊಂಡು ಬಂದು ಒಣಗಾಕ್ಬಿಡ್ತೀನಿ. ಇಲ್ಲ ಅಂತ ಅಂದರೆ ನೈಟ್ ಟೈಮು ಬಟ್ಟೆನೆಲ್ಲ ವಾಶ್ ಮಾಡಿಬಿಡ್ತೀನಿ, ಬೆಳಗ್ಗೆ ಟೈಮು ತಂದು ಒಣಗಾಕ್ಬಿಡ್ತೀನಿ. ಸೊ ಈ ರೀತಿಯಾಗಿ ನಾನು ಬಟ್ಟೆನ ಒಣಗಾಕೋದು. ಇಲ್ಲ ಅಂತಂದರೆ ಈ ರೀತಿಯಾಗಿ ಎನಿ ಟೈಮ್ ಫಿಲ್ ಆಗಿಬಿಟ್ಟಿರುತ್ತೆ. ಸರಿ, ನನ್ನ ತಮ್ಮ ಕೂಡ ಬಂದ, ಅವನಿಗೆ ಹೇಳಿದೆ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ತಕ್ಕೊಡ್ತೀಯಾ ಅಂತ ಅಂದ್ಬಿಟ್ಟು. ಸೊ ಅವನೇ ವಿಡಿಯೋ ಮಾಡ್ತಾಯಿದ್ದಾನೆ. ಹಾಗೆಯೇ ನನ್ನ ಮಗ ಕೂಡ ಅವನದು ಆಟ ಸಾಮಾನು ಎತ್ಕೊಂಡು ಬಂದು ಬಿಸಿಲಲ್ಲಿ ಆಟಾಡೋಕ್ಕೆ ಬಂದಿದ್ದಾನೆ ಅವನು. ಸೊ ಅವ್ನು ಇದೇ ರೀತಿ ನಾನು ಎಲ್ಲಿ ಹೋದರೂ ಹಿಂದಿಂದನೇ ಇರ್ತಾನೆ. ಮನೇಲಿ ಇರೋ ಅಪ್ಪು ಒಂದು 5 ನಿಮಿಷ ಬಟ್ಟೆ ಎತ್ಕೊಂಬಂದ್ಬಿಡ್ತೀನಿ ಅಂತಂದ್ರೂ ಇರಲ್ಲ. ಸೊ ಅವನು ಕೂಡ ಬರಬೇಕು ನನ್ನ ಹಿಂದೆ. ಎಲ್ಲಾದರೂ ಹೋಗ್ಬಿಟ್ರೆ ನಾನು ಅಂತ ಕಾವಲು ಕಾಯ್ತಾ ಇರ್ತಾನೆ ನನ್ನನ್ನು. ನಿಜವಾಗ್ಲೂ ಅವ್ನು ಏನಂತ ಅಂದರೆ ಅಮ್ಮನ ಮನೆಗೆ ಬಿಟ್ಟು ಹೊಟ್ಟೋಗ್ಬಿಡ್ತೀನಿ ಎಲ್ಲಾದರೂ ಸೈಟ್ ಹತ್ರ ಅಂತ ಅಂದ್ಬಿಟ್ಟು ನಾನು ಎಲ್ಲಿ ಹೋಗ್ತೀನಿಯೋ ಅಲ್ಲಿ ಹಿಂದಿಂದನೇ ಬರ್ತಿರ್ತಾನೆ. ಹಾಗೆಯೇ ನೋಡ್ಬೋದು ಇಲ್ಲಿ ಬಂದು ಬಿಸಿಲಲ್ಲಿ ಆಟ ಆಡ್ಕೊಂಡಿದ್ದಾನೆ. ಸೊ ಈ ರೀತಿಯಾಗಿ ಇನ್ನೇನು ಮನೆಗೆ ಹೋಗಿ ಇನ್ನು ಊಟ ಮಾಡಿಸ್ಬೇಕು ಅವನಿಗೂ. ಬೆಳಿಗ್ಗೆ ಬೇಗನೆ ಅವನು ತಿಂಡಿ ತಿಂದಿದ್ದ, ಮತ್ತು ಇನ್ನು ಲೇಟ್ ಮಾಡಿದ್ರೆ 1 ಗಂಟೆ 2 ಗಂಟೆ ಹಂಗೆ ಅವನಿಗೆ ಊಟ ತಿನ್ನಿಸಿ ಮುಗಿಸೋ ಅಷ್ಟೊತ್ತಾಗೋಗ್ಬಿಡುತ್ತೆ. ಸೊ ಹಾಗಾಗಿ ಇವಾಗ ನಾನು ಬಟ್ಟೆನೆಲ್ಲ ತೊಗೊಂಡು ಹೋಗಿ ಮಡಚಿ ಕಬೋರ್ಡಿಗೆ ಎತ್ತಿಟ್ಟಾದಮೇಲೆ ಅದಾದಮೇಲೆ ಅವ್ನಿಗೆ ಊಟ ಮಾಡಿಸ್ತೀನಿ. ಅಷ್ಟೊತ್ತಿಗೆ ಪ್ರೆಷರ್ ಕೂಡ ಇಳಿದಿರುತ್ತೆ, ಆಮೇಲೆ ಊಟದ ಟೈಮ್ ಕೂಡ ಕರೆಕ್ಟಾಗಿರುತ್ತೆ.
ಸೊ ಹಿಂದಿನ ದಿನ ಏನಾಯಿತು ಅಂತ ಅಂದರೆ ಅಪ್ಪುದು ಫೋಟೋ ಫ್ರೇಮ್ ಹಾಕಿದ್ವಿ ಅಲ್ಲ ಹಾಲಲ್ಲಿ. ಹೀಗೆ ನಮ್ಮ ತಾತ ಎಲ್ಲ ಬಂದಿದ್ರು ಅಂತ ಅಂದ್ಬಿಟ್ಟು ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಅದು ಏನಾಯಿತೋ ಏನೋ ಗೊತ್ತಿಲ್ಲ. ಸಡನ್ನಾಗಿ ಫೋಟೋ ಒಂದು ಸೈಡ್ದು ಮಳೆ ಹೊಡೆದಿರ್ತೀವಿ ಅಲ್ಲ, ಅದು ಬಿಟ್ಕೊಂಡ್ಬಿಡ್ತು. ನಾನು ನಿಜವಾಗ್ಲೂ ಎಷ್ಟು ಹೆದರ್ಕೊಂಡೆ ಅಂತ ಅಂದರೆ ಎಲ್ಲಾದರೂ ಫೋಟೋ ಹೊಡೆದೋಯ್ತೇನೋ ಅಂತ ಅಂದ್ಕೊಂಡೆ. ಬಟ್ ಏನೂ ಆಗಿಲ್ಲ. ಇನ್ನೊಂದು ಮಳೆಗೆ ಅದು ನೇತಾಕೊಂಡಿತ್ತು. ಸೊ ಅಲ್ಲೇ ಇದ್ದಿದ್ದರಿಂದ ಅದನ್ನು ಆವಾಗಲೇ ತೆಗೆದ್ಬಿಟ್ಟು ಇವಾಗ ದಿವಾನ ಮೇಲೆ ತೊಗೊಂಡು ಬಂದು ಇಟ್ಟಿದ್ದೀವಿ. ಸೊ ಯಾವಾಗಾದರೂ ಸಂಡೇ ಆದಾಗ ಅದೊಂದು ಮಳೆನ ಸರಿ ಮಾಡಿಬಿಟ್ಟು ಆಮೇಲೆ ಹಾಕೋಣ ಅಂತ ಅಷ್ಟೇನೆ. ಆಮೇಲೆ ಇವಾಗ ಒಂದು ಸ್ವಲ್ಪ ಬಟ್ಟೆಗಳೆಲ್ಲ ಇದ್ವಲ್ಲ, ನಾನು ಕೂಡ ಮೊಬೈಲ್ ನೋಡಿಕೊಂಡು ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡಿ ಇಟ್ಬಿಡ್ತೀನಿ. ಸೊ ಹಂಗಂಗೆ ತೊಗೊಂಬಂದು ಇಟ್ಬಿಟ್ರೆ ಆಮೇಲೆ ಮತ್ತೆ ನಾನು ಆ ಕೆಲಸನ ಮಾಡೋದೇ ಇಲ್ಲ. ಒಂದಿನ ಈ ಥರ ಆಗೇ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಬಟ್ಟೆ ವಾಶ್ ಮಾಡಿ ತೊಗೊಂಬಂದು ಹಾಕಿದ ತಕ್ಷಣ ನಾನು ಫೋಲ್ಡ್ ಮಾಡಿ ಇಟ್ಬಿಡ್ತೀನಿ. ಸೊ ದಟ್ ಅದನ್ನು ಆವಾಗಲೇ ಕಬೋರ್ಡ್ಗೆ ಕೂಡ ಇಟ್ಬಿಟ್ರೆ ಹೆಲ್ಪ್ ಆಗುತ್ತೆ ಅಂತ ಅಷ್ಟೇನೆ. ಇವತ್ತೇನು ಜಾಸ್ತಿ ಬಟ್ಟೆ ಕೂಡ ಇರಲಿಲ್ಲ, ಸ್ವಲ್ಪನೇ ಬಟ್ಟೆ ಇದ್ದಿದ್ದು. ಹಾಗಾಗಿ ಆವಾಗಲೇ ಮಡಚಿ ಎತ್ತಿಟ್ಬಿಡ್ತಾ ಇದ್ದೀನಿ. ಸೊ ಚಿಂಟು ಕೂಡ ಬಂದಿದ್ದ. ಹಾಗೆಯೇ ಅಪ್ಪು ಮತ್ತು ಚಿಂಟು ಇಬ್ಬರು ಕೂಡ ಆಟ ಆಡ್ತಾಯಿದ್ರು. ಸೊ ಹೀಗೇನೆ ಏನಾರೋ ಒಂದೊಂದು ತಲೆ ಕೆಲಸ ಮಾಡ್ತಾಯಿರ್ತಾನೆ ನನ್ನ ಮಗ. ಅವನು ಚಿಂಟು ಬೈದಿದ್ದಕ್ಕೆ ಬಂದ್ಬಿಟ್ಟು ನನ್ನ ಹತ್ರ ಕಂಪ್ಲೇಂಟ್ ಹೇಳ್ತಾ ಇದ್ದ. ಸೊ ಹಿಂಗೆ ಏನಾರೋ ಒಂದೊಂದು ಮಾಡ್ತಾ ಇರ್ತಾನೆ. ನನಗಂತೂ ನಿಜವಾಗ್ಲೂ ಯಾವಾಗ ಈ ನನ್ನ ಮಗನ್ನ ಸ್ಕೂಲಿಗೆ ಕಳಿಸ್ಬಿಡ್ತೀನಿ ಅಂತ ಅನಿಸ್ತಾ ಇರುತ್ತೆ. ಎಲ್ಲಾದರೂ ಆವಾಗಾದರೂ ನನಗೆ ರೆಸ್ಟ್ ಸಿಗುತ್ತೇನೋ ಅಂತ ಅಂದ್ಬಿಟ್ಟು. ಬಟ್ ಪಾಪ ಬೇರೆ ಮಕ್ಕಳು ಕಂಪೇರ್ ಮಾಡಿದ್ರೆ ನನ್ನ ಮಗ ಅಷ್ಟೊಂದೆಲ್ಲ ಏನು ತೀಟೆ ಮಾಡೋದಿಲ್ಲ. ಬಟ್ ಒಂದೊಂದು ಸಲ ಎಷ್ಟು ತೀಟೆ ಮಾಡ್ತಾನೆ ಅಂತಂದರೆ ಎಲ್ಲಾದರೂ ಹೋಗಿ ಏನಾದರೂ ಒಂದೊಂದು ತರಲೆ ಕೆಲಸ ಮಾಡಿಬಿಟ್ಟು ಬಂದ್ಬಿಡೋದು. ಸೊ ಈ ರೀತಿಯಾಗಿ ಏನಾದರೂ ಒಂದೊಂದು ತರಲೆ ಕೆಲಸಗಳನ್ನ ಮಾಡ್ತಾನೆ ಇರ್ತಾನೆ. ಎಲ್ಲಾದರೂ ಒಂದು ಕಡೆ ಇದ್ದಾನೆ ಅಂತ ಅಂದ್ರೇ ನನಗೆ ಭಯ ಆಗ್ತಾ ಇರುತ್ತೆ. ಬಿಕಾಸ್ ಅಲ್ಲೇ ಏನಾನ ಒಂದು ತರಲೆ ಕೆಲಸ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿರ್ತಾನೆ ಅವನು. ಸೊ ಅದಕ್ಕೋಸ್ಕರ ಅವ್ನು ಮಲ್ಕೊಳ್ಳೋವರೆಗೂ ನೋಡ್ತಾನೇ ಇರ್ತೀನಿ. ಅವಾಗವಾಗ ಅವ್ನು ಎಲ್ಲಿದ್ದಾನೆ ಏನು ಅಂತ ಕೂಗ್ತಾನೇ ಇರ್ತೀನಿ. ಸೊ ಅವನನ್ನು ನೋಡ್ಕೊಳ್ಳೋದಂತೂ ನನಗೆ ಈ ನಡುವೆ ಒಂದು ಸ್ವಲ್ಪ ಜಾಸ್ತಿ ಕೆಲಸ ಅಂತ ಅನ್ನಿಸ್ತಾ ಇದೆ ಅಷ್ಟೇನೆ. ನಾನು ಅದೇ ಅನ್ಕೊತಾ ಇರ್ತೀನಿ, ಪಾಪ ನಮ್ಮಮ್ಮ ಅದು ಹೆಂಗೆ ನೋಡ್ಕೊತಾರೋ, ಅದು ಏನು ಕತೆನೋ. ಇವಾಗಂತೂ ಬಿಟ್ಟು ಹೊರ್ಟೋಗ್ತೀನಿ ಅಲ್ಲಿ ಸೈಟ್ ಹತ್ರ. ನಮ್ಮ ಅಮ್ಮನ ಮನೆಯಲ್ಲಿ ಇರ್ತಾನೆ. ಅಮ್ಮನಿಗೆ ಅದು ಎಷ್ಟು ಕೆಲಸಗಳು ಕೊಡ್ತಾನೋ, ಅದು ಏನು ಕತೆನೋ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಪಾಪ ನಮ್ಮಮ್ಮ ಏನೂ ಹೇಳ್ಕೊಳಲ್ಲ, ಕಂಪ್ಲೇಂಟ್ ಆ ಥರ ಎಲ್ಲ. ಅವ್ನು ಸುಮ್ಮನೆ ಇರ್ತಾರೆ. ಸೊ ಇಷ್ಟೇ ಫ್ರೆಂಡ್ಸ್, ಇವಾಗ ನಾನು ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಇಷ್ಟು ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗಲೇ 1 ಗಂಟೆ ಹಂಗೆ ಹಾಗೇ ಹೋಯಿತು. ಇಷ್ಟೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಕೂಡ ಭಾವಿಸ್ತೀನಿ. ಸೊ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.